ಮಂಗಳೂರು ಸಮುದ್ರ. ಅನೇಕ ಜನರು ಇಲ್ಲಿಗೆ ಸಮುದ್ರ ತೀರಗಳ ನೈಸರ್ಗಿಕ ಶೋಭೆಗೆ ಹೋಗುತ್ತಾರೆ. ಅದರಲ್ಲಿ ಪಣಂಬೂರ್ ಬೀಚು ಮತ್ತು ಅಡ್ವೆಂಚರ್ಸ್, ಇಲ್ಲಿನ ಊಟಗಳು ಮತ್ತು ಇಲ್ಲಿನ ಸಂಸ್ಕೃತಿ ಸವಿಯಲು ಎಲ್ಲರೂ ಹೋಗ್ತಾರೆ. ಆದರೆ ನಾನು ಹೊರಟಿದ್ದು 2011 ನನ್ನ ಜೀವನನ ನಾನು ಮತ್ತೆ ರೂಪಿಸ್ಕೋಬೇಕು ಅಂತ ಹೊರಟಿದ್ದೆ ಮಂಗಳೂರಿಗೆ. ಯಾಕಂದರೆ 2007 ಜನವರಿ 14ರಂದು ನನಗೆ ಆಕ್ಸಿಡೆಂಟಾಗಿ ನನ್ನ ದೇಹದ ಸ್ವಾಧೀನನೇ ನಾನು ಕಳ್ಕೊಂಡೆ, ಸ್ಪೈನಲ್ ಕಾರ್ಡ್ ಅನ್ನೋ ಮಹಾಮಾರಿಯಿಂದ. ಅದೇ ಸಮಯದಲ್ಲಿ ಒಬ್ಬರು ಮಂಗಳೂರಿಗೆ ಬಾ, ನೀನು ಚೆನ್ನಾಗಿ ಆಗ್ತೀಯ ಅನ್ನೋ ಭರವಸೆ ನನ್ನಲ್ಲಿ ತುಂಬಿದರು. ನಾನು ಚೆನ್ನಾಗಿ ಆಗ್ತೀನಿ ಅನ್ನೋ ನನ್ನ ಭರವಸೆ, ನನ್ನ ಮಗ ಮತ್ತೆ ಚೆನ್ನಾಗಿ ಓಡಾಡ್ತೀನಿ ಅನ್ನೋ ನಮ್ಮ ಅಪ್ಪನ ಆಸೆ ನಮ್ಮನ್ನ ಬೆಂಗಳೂರಿಂದ ಮಂಗಳೂರಿಗೆ ಹೋಗೋ ಥರ ಮಾಡ್ತು. ಇದೆಲ್ಲ ಆಗಿದ್ದು 2011ರಲ್ಲಿ. ಆಗ ನನ್ನ ಹತ್ರ ನಿಜ ಹೇಳ್ತಾ ಇದ್ದೀನಿ, ಯಾವುದೇ ಫೋನ್ ಸಹ ಇರಲಿಲ್ಲ, ರೆಕಾರ್ಡು, ಈ ವಿಡಿಯೋ, ಫೋಟೋ ಏನೂ ಗೊತ್ತಿರಲಿಲ್ಲ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ನನಗೆ ಆಕ್ಸಿಡೆಂಟ್ ಆಗಿದ್ದರಿಂದ ಈ ಪ್ರಪಂಚದ ಜ್ಞಾನ ನನಗೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಆ ಹಾಸ್ಪಿಟ್ಲು ರೀಚ್ ಆದಮೇಲೆ ಡಾಕ್ಟ್ರಿಗೆ ನಮ್ಮಪ್ಪ ನನ್ನ ರಿಪೋರ್ಟ್ಸ್ ಕೊಟ್ಟರು. ನನ್ನ ರಿಪೋರ್ಟ್ ನೋಡಿ ಡಾಕ್ಟ್ರು ಹೇಳಿದ್ದು ಒಂದೇ ಮಾತು, ನಿಮ್ಮ ಮಗ ಇನ್ನು ನಡೆಯೋಕ್ಕಾಗಲ್ಲ, ಇಷ್ಟೇ ನಿಮ್ಮ ಮಗನ ಲೈಫ್ ಮುಗೀತು, ಕರ್ಕೊಂಡು ಹೋಗಿ ಅಂತ. ಹಾಸ್ಪಿಟ್ಲಿಂದ ಅದು ಕೇಳಿದ್ದು ನಾವು ರಿಟರ್ನ್ ಬೆಂಗಳೂರಿಗೆ ಬಂದು, ಹಾಸ್ಪಿಟ್ಲಿಂದ ಬಂದಾದಮೇಲೆ ನನ್ನ ಲೈಫಲ್ಲಿ ನಡೆದಿರೋದು ತುಂಬ ಹೇಳಬೇಕು ಅಂದರೆ ಮೆರಾಕಲ್ಲೇ. ಬಟ್ ಆ ಹಾಸ್ಪಿಟ್ಲನ್ನು ನಾನು ತುಂಬ ಸಲ ಹುಡುಕಿದ್ದೀನಿ. ಎಲ್ಲಿ ಹೋಗಬೇಕು, ಮಂಗಳೂರಿಗೆ ಪ್ರತಿ ಸಲ ಟ್ರಾವೆಲ್ ಮಾಡೋ ನಾನು ಆ ಹಾಸ್ಪಿಟ್ಲ್ ಎಲ್ಲಿದೆ ಏನು ಅಂತ ನಿಜ ನನಗೆ ಗೊತ್ತಿರಲಿಲ್ಲ. ಒಂದಿನ ಆ ಅವಕಾಶ ಸಿಕ್ತು. ಅದು ನಾನು ನಮ್ಮ ಅಣ್ಣನ ಜೊತೆ ಹೋದಾಗ ಅದು ಆ್ಯಕ್ಚುಲಿ ಎಲ್ಲರಿಗೂ ನಾನು 2011ರಲ್ಲಿ ಒಂದು ಹಾಸ್ಪಿಟ್ಲಿಗೆ ಬಂದೆ ಅಂತಿದ್ದೆ. ನಿಜ ಗೊತ್ತಿರಲಿಲ್ಲ ಯಾವ ಹಾಸ್ಪಿಟ್ಲು ಅಂತ. ಇವತ್ತು ನಮ್ಮ ಅಣ್ಣ ಬಂದ ನನ್ನ ಜೊತೆ, ಆ ಹಾಸ್ಪಿಟ್ಲನ್ನ ಇವಾಗ ತೋರಿಸ್ತವನೆ, ಬನ್ನಿ ಆ ಹಾಸ್ಪಿಟ್ಲನ್ನ ವಿಸಿಟ್ ಮಾಡೋಣ. ನನ್ನ ಲೈಫ್ನ ನಿಜ ಚೇಂಜ್ ಮಾಡಿದ ಹಾಸ್ಪಿಟ್ಲ್ ಅಂದರೆ ಅದೇ. ಆ ಹಾಸ್ಪಿಟ್ಲು ಫಾದರ್ ಮುಲ್ಲಾ ಅವ್ರ ಹಾಸ್ಪಿಟಲ್ ತುಂಬೆ. ನಿಜ ಈ ರೋಡಲ್ಲಿ ಎಷ್ಟು ಸಲ ಟ್ರಾವೆಲ್ ಮಾಡಿದ್ದೀನಿ ಅಂತ ನಾನು ಲೆಕ್ಕನೇ ಹಾಕಿಲ್ಲ. ಯಾಕಂದರೆ ನಾನು ಪ್ರತಿ ಸಲ ಟ್ರಾವೆಲ್ ಮಾಡೋದೇ ಮಂಗಳೂರು ಸೈಡು, ನನ್ನ ಫೇವ್ರೇಟ್ ಜಾಗ ಅದು. ಬಟ್ ಆ ಫೇವ್ರೇಟ್ ಜಾಗದಲ್ಲೇ ನನ್ನ ಲೈಫ್ ಇಷ್ಟೊಂದು ಟರ್ನ್ ಆಗುತ್ತೆ. ನನ್ನ ಲೈಫಲ್ಲಿ ಮತ್ತೆ ನನ್ನ ಪುನರ್ಜನ್ಮ ಸಿಗುತ್ತೆ, ನನ್ನ ಲೈಫಲ್ಲಿ ನಾನು ಚಾಲೆಂಜಾಗಿ ತೊಗೊತೀನಿ ಅಂತ ತೋರಿಸಿದೆ ಅಂತ ಹೇಳಿಕೊಟ್ಟಿದ್ದೆ ಇದೇ ಹಾಸ್ಪಿಟಲ್. ಈ ಹಾಸ್ಪಿಟ್ಲನ್ನು ನನ್ನ ಲೈಫ್ ಉಸಿರು ಹೋಗೋವರೆಗೂ ನಾನು ಮರೆಯಲ್ಲ. 2011ರಲ್ಲಿ ಆ ಡಾಕ್ಟ್ರ್ ಹೇಳಿದ ಮಾತಿಗೆ ನಾನು ನಮ್ಮಪ್ಪ ಎಲ್ಲರೂ ರಿಟರ್ನ್ ಬಂದ ಬೆಂಗಳೂರಿಗೆ. ಮನೆಗೆ ಬಂದಾದಮೇಲೆ ತಿಳಿಸಿ ಹೇಳಬೇಕು ಅನ್ನೋದು ಏನೂ ಇಲ್ಲ. ಯಾಕಂದರೆ ಎಲ್ಲರಿಗೂ ಅರ್ಥ ಆಗಿರುತ್ತೆ ಆ ಲೈಫು, ಆ ಜೀವನ, ಆ ಸಂದರ್ಭ ಯಾವ ಥರ ಇರುತ್ತೆ ಅಂತ. ಅದನ್ನು ನಾನು ಚಾಲೆಂಜಾಗಿ ತೊಗೊಂಡಿದ್ದು. ಈ ಚಾಲೆಂಜ್ ಯುವರ್ ಲೈಫ್ ಶಂಕರ್ ಅನ್ನೋ ಯೂಟ್ಯೂಬ್ ಚಾನಲ್ ನಾನು ಇವಾಗ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಈಗಲಾದರೂ ಅರ್ಥ ಆಯಿತು ಅಂತ ಎಲ್ಲರಿಗೂ ಅಂದ್ಕೊಂಡಿದ್ದೀನಿ. ಈ ಜೀವನ, ಈ ಲೈಫು, ಈ ಬದುಕೋ ಅಂತಾರಲ್ಲ, ಈ ಕ್ಷಣ ಖಂಡಿತವಾಗ್ಲೂ ನಾವು ಅಂದ್ಕೊಳ್ಳಂಗೆ ಯಾವುದೂ ಆಗಲ್ಲ. ಎಲ್ಲ ನೀನು ಬರ್ದು ಆಲ್ರೆಡಿ ನಮ್ಮನ್ನ ಕಳಿಸಿದ್ಯಾ, ಏನು ಅನ್ಕೋಬೇಕು, ಯಾವ ಎಕ್ಸ್ಪೆಕ್ಟೇಷನಿಂದ ಬದುಕಬೇಕು ಲೈಫಲ್ಲಿ. ನಿಜ ಹೇಳಬೇಕು ಅಂದರೆ ಖುಷಿಯಾಗಿರಬೇಕು ಅಂದರೆ ಯಾವ ಎಕ್ಸ್ಪೆಕ್ಟೇಷನ್ನು ಇಟ್ಕೋಬಾರ್ದು. ಯಾಕಂದರೆ ಈ ಪ್ರಪಂಚದಲ್ಲಿರೋರು ಎಲ್ಲರೂ ರೈಟು, ನಾವೇ ರಾಂಗ್ ಅಲ್ವಾ. ದಟ್ ಈಸ್ ದ ಲೈಫ್. ಜುರ್ಲಿ ವಿದ್ಯಾ ಧರ್ಮ ಬೊರಿಪುಂಡು
ಗಂಧ ಪೂತ ಎಸಲು ಕೊರ್ದು ಪಜ್ಜೆ ಪಜ್ಜೆಗೆ ಸಾಯ ಮಲ್ತೆ ಧರ್ಮ ಒರಿಪುಂಡು ನಿತ್ಯ ಸತ್ಯ ಮೆರೆಪುಂಡು ಧರ್ಮ ಒರಿಪುಂಡು ನಿತ್ಯ ಸತ್ಯ ಮೆರೆಪುಂಡು. ರಕ್ತೇಶ್ವರಿ ತಾಯಿ, ನನ್ನ ಇಲ್ಲಿ ಗಂಟೆ ಕರ್ಸ್ಕೊಂಡಿದ್ಯಾ. ನಿಜ ಹೇಳಬೇಕು ಅಂದರೆ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಎಲ್ಲನೂ ಫಸ್ಟ್ ಟೈಮ್ ನಾನು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೀನಿ. ಎಷ್ಟೋ ವರ್ಷಗಳ ನಂತರ ನಾನು ಲೈಫ್ ಟರ್ನ್ಔಟ್ ಆಗಿರೋ ಹಾಸ್ಪಿಟ್ಲನ್ನು ನನಗೆ ತೋರಿಸಿದ್ಯಾ. ನಿಜ ಏನು ಹೇಳಬೇಕು ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ. ಬಟ್ ಎಲ್ಲರನ್ನೂ ಕಾಪಾಡು, ಇದು ಮಾತ್ರ ನಾನು ನಿನ್ನಲ್ಲಿ ಯಾವಾಗಲೂ ಕೇಳ್ಕೊತೀನಿ. ಧರ್ಮ ಒರಿಪುಂಡು. ಕುತ್ತರ್, ನಿನ್ನ ಆದಿ ಸ್ಥಳಕ್ಕೆ ನನ್ನ ಇವತ್ತು ಕರೆಸ್ಕೊಂಡಿದ್ಯಾ. ನಿಜ ನನ್ನ ಲೈಫಲ್ಲಿ ತುಂಬ ಅನ್ಎಕ್ಸ್ಪೆಕ್ಟೇಷನ್ ಆಗಿ ಎಲ್ಲ ಏನೇನು ಕೇಳಬೇಕು, ಏನೇನು ಮಾಡಬೇಕು, ಏನೇನು ಮಾತಾಡಬೇಕು, ಸೀರಿಯಸ್ ನನಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ನನ್ನನ್ನು ಎಷ್ಟೋ ಸಲ ಅವಮಾನ ಮಾಡಿದವ್ರ ಮುಂದೆ ನನ್ನ ಸ್ಥಿರವಾಗಿ ನಿಲ್ಲಿಸಿದ್ಯಾ. ಇದಕ್ಕಿಂತ ನನಗಿನ್ನೇನು ಬೇಕು ಹೇಳು. ನಂಬು ನಾಯನ ಕಾಪು ನಂಚಿನ ದೈವ ಮೈಮೆ ದಯೆ ಒಪ್ಪು ಮನಸ್ಸಿಗೆ ಒಲಿಯು ನಂಚಿನ ಅಪ್ಪೆ ಮೋಕೆ ದಯೆ ನಂಬು ನಾಯನ ಕಾಪು ನಂಚಿನ ದೈವ ಮೈಮೆ ದಯೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆಟ ಮಾಡಿದ್ರೆ ಮಾಡಲೇಬೇಕು ಅನ್ನೋ ಛಲ ನನ್ನಲ್ಲಿ ಇಟ್ಟಿದ್ಯಾ. ಆ ಆಟದಲ್ಲಿ ನಾನು ಏನು ಬೇಕಾದರೂ ಮಾಡ್ತೀನಿ. ಗೆಡೆ ಮಾಯೋಡು ಬರ್ಪ ಆದಮೇಲೆ ಅಮ್ಮನಿಗೆ ಮೂರ್ತಿ ಬರುತ್ತೆ. ಅಂದರೆ ಹಾಗೆ ಸೆಕೆಂಡ್ ಒಂದು ಹೋಗ್ತೀರಿ ನೀವು ಬೆರ್ಮಾರ ಸಿರಿಗಳು ಮುಗಿದ್ದಾರೆ. ಬೆರ್ಮಾರ ಅಂದರೆ ನಮ್ಮ ತುಳುನಾಡಿದ್ದು ಮೂಲ ದೈವ ನಾಗರೂಪದ ಶಕ್ತಿ. ಅವರನ್ನು 1000 ತಲೆ ನಾಗ ಅಂತ ಹೇಳ್ತಾರೆ. ಆ ಬೆರ್ಮಾರ ಹರಕೆಯಲ್ಲಿ ಸಿರಿ ಅಂತೇಳಿ ಹೆಣ್ಣು ಶಕ್ತಿ ಹೋದ್ರಲ್ಲಿ ಗೊತ್ತಾಗುತ್ತೆ. ಅಂದರೆ ಅಲ್ಲಿ ಮುಂದುಗಡೆ ತುಂಬ ಕಲ್ಲಿದೆ. ಅದರಲ್ಲಿ 7 ಜನ ಸ್ತ್ರೀ ಶಕ್ತಿಗಳು. ಅಂದರೆ ಅವರು ಹೊಂಬಾಳಿಲಿ ಉದ್ಭವವಾಗಿರೋದು, ಅವರನ್ನು ಯಾರು ಹೇಳಿದ್ದಲ್ಲ. ಅವರಿಲ್ಲಿ ಮುಖ್ಯವಾಗಿರೋದು ಸಂತಾನ ನೀಡೋ ಶಕ್ತಿಯಾಗಿ. ಅದು ಕೆಲವರಿಗೆ ಪ್ರಪೋಸಲ್ ಸೆಟ್ ಆಗಲ್ಲ, ಫ್ಯಾಮಿಲಿದಾಗೆ ಪ್ರಾಬ್ಲಮ್ ಇರಲಿ. ಅಂದರೆ ಇಲ್ಲಿ 104 ಜನರಿಗೆ ಮಕ್ಕಳಾಗುತ್ತೆ. ಅದು ಕೂಡ ಡಾಕ್ಟರ್ನವ್ರು ಆಗೋದಿಲ್ಲ ಅಂತ ಹೇಳಿದ್ರು. ಹೊರಗಜ್ಜೆ ಎಲ್ಲದೂ ಅದಕ್ಕೋಸ್ಕರ ಫಸ್ಟ್ ನಾವು ಇಲ್ಲಿ 2 ಕಡೆ ಪ್ರಾರ್ಥನೆ ಮಾಡಿ ನಂತರ ಅಜ್ಜನ ಹತ್ರ ಹೋಗಿದ್ದು. ಯಾಕಂದರೆ ಅಜ್ಜನಿಗಿಂತ ದೊಡ್ಡ ಶಕ್ತಿ ಇವರಿದ್ರು ಅಂತ ಹೇಳಿ. ಹೊರಗಜ್ಜೆ ಅಂದರೆ ಅವರು ಹುಟ್ಟೋದು ಮನುಷ್ಯರಾಗಿ 16 ವರ್ಷಕ್ಕೆ ಅವರು ಮಾಯಾದ ಮೇಲೆ ಅವರಿಗೆ ದೈವತ್ವ ಸಿಗೋದು. ಹಾಗೆ ದೈವತ್ವ ಸಿಕ್ಕಿದ ಮೇಲೆ ನಿಂತ ಜಾಗ ಇದು. ಕೊರಗಜ್ಜೆಂದು ಹುಟ್ಟು ಹೆಸರು ತನಿ ಅಂತ ಅವ್ರದ್ದು ಹೆಸರು. ಕೊರಗ ಅಂದರೆ ಅವರ ಜಾತಿ. ಈ ಬುಟ್ಟಿ ಹೆಣಿತಾರಲ್ಲ ಆದಿವಾಸಿ ಜನಾಂಗಕ್ಕೆ ಸೇರಿದವರು ಆ ಜಾತಿ. ಅಂದರೆ ಅಜ್ಜನು ತಾಯಿ ತೀರ್ಕೋತಾರೆ, ಫ್ಯಾಮಿಲಿ ಎಲ್ಲ ತೀರ್ಕೋತಾರೆ. ಕೊರಗಜ್ಜನನ್ನು ಸಾಕುದು ಹಿಡಿದು ನಮ್ಮ ಕಡೆ ಅವ್ರನ್ನ ಪೂಜಾರಿ ಬಿಲ್ಲವಾಸ ಅಂತ ಹೇಳ್ತಾರೆ. ಅವರ ಮೂಲ ಕುಲ ಕಸುಬೆ ಶೇನಿತಿಗೆ ನೀರ ತೆಂಗಿನ ಮರದಲ್ಲಿ ಸಿಗುತ್ತಲ್ಲ ಟಾಡಿ ಅದು. ಅಂದರೆ ಕೊರಗಜ್ಜನ ಸಾಕು ತಾಯಿ ಅಜ್ಜನಿಗೆ ಪ್ರೀತಿಯಿಂದ ಕೊಟ್ಟದ ಅದನ್ನು. ಆದರೆ ಅದೀಗ ಅಷ್ಟು ಸಿಗೋದಿಲ್ಲ ಅಂತೇಳಿ ಅಜ್ಜನಿಗೆ ಡ್ರಿಂಕ್ಸ್ ಇಡೋದು ಅಂತ ಹೇಳಿ. ಕೊರಗಜ್ಜೆ ಹೇಗಂದರೆ ನಮ್ಮೊಂದು ಪ್ರೀತಿ ಮತ್ತು ನಂಬಿಕೆ ಒಲೆಯೋ ಶಕ್ತಿ. ನಾವಿಲ್ಲಿ ಯಾವುದೇ ಹರಕೆಯನ್ನು ಹೇಳಬೇಕಂತಿಲ್ಲ, ಇಷ್ಟೇ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಆಯ್ತು. ಅನ್ಕೊಂಡದೆಲ್ಲ ಆದಮೇಲೆ ಒಮ್ಮೆ ಬಂದು ಹೋಗ್ತೇನೆ ಅಂತೇಳಿ ಪ್ರಾರ್ಥನೆ ಮಾಡಿದರೆ ಆಯ್ತು. ಅದೇ ದೊಡ್ಡ ಹರಕೆ ಅಂತ ಹೇಳಿ. ಮತ್ತು ಅಲ್ಲಿ ಕೊರಗಜ್ಜನ ಹತ್ರ ಇನ್ನೊಂದು ಶಕ್ತಿ ಇದೆ. ಚಿನ್ನದ ದೃಷ್ಟಿಯಲ್ಲಿರೋದು ಕೊರಗಜ್ಜ, ಪಕ್ಕದಲ್ಲಿ ಬೆಳ್ಳಿದಿದೆ, ಅದು ಗುಳಿಗ. ನೀವು ಕಾಂತಾರ ಮೂವಿ ನೋಡಿದ್ರೆ ಅಂದರೆ ಕೊರಗಜ್ಜೆ ತುಂಬ ಶಾಂತ ರೂಪದ ಶಕ್ತಿ ಆದರೆ ಗುಳಿಗಜ್ಜೆ ಉಗ್ರ ರೂಪದ ಶಕ್ತಿ ಅಂತ ಹೇಳಿ. ಅಂದರೆ ಅವರು ಕ್ಷೇತ್ರ ಕಾಯ್ಲಿಕ್ಕಿದೆ. ಅಂದರೆ ಅವರಿಬ್ಬರು ಅಮ್ಮಂದೆರಡು ಕಣ್ಣುಗಳಿದ್ದ ಹಾಗೆ ಅಂತ ಹೇಳಿ. ಇಲ್ಲಿ ನೀವು ಕೂಡ ಇಷ್ಟೇ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಆಯ್ತು. ಅಂದ್ಕೊಂಡದೆಲ್ಲ ಆದಮೇಲೆ ಒಮ್ಮೆ ಬಂದು ಹೋಗ್ತೇನೆ ಅಂತೇಳಿ ಪ್ರಾರ್ಥನೆ ಮಾಡಿದ್ರೆ ಆಯ್ತು. ಅದೇ ದೊಡ್ಡ ಹರಕೆ ಅಂತ ಹೇಳಿ. ಮತ್ತು ಇಲ್ಲಿ ವಿಶೇಷ ಇರೋದು ಪ್ರಾರ್ಥನೆ. ಅದು ಪ್ರತಿ ಭಾನುವಾರ ನಾಳೆ ಇದೆ. ಅಂದರೆ ಆ ಪ್ರಾರ್ಥನೆ ಹೇಗಂದರೆ ಈಗ ನಮಗೇನಾದರೂ ಸಮಸ್ಯೆ ಇದ್ದರೆ, ಕೆಲಸ ಆಗಬೇಕಂತಿದ್ರೆ ಹಿರಿಯರು ಇರ್ತಾರೆ. ಅಂದರೆ ಇದನ್ನು ನೋಡ್ಕೊಳ್ಳೋದಂದ್ರೆ ಅಜ್ಜನ ದೊಡ್ಡ ಭಕ್ತ ಅವರು ನಮ್ಮ ಪರವಾಗಿ 3 ಕಡೆ ಪ್ರಾರ್ಥನೆ ಮಾಡಿ ಕೊರಗಜ್ಜನ ಹತ್ರ ಅಮ್ಮಂದು ಗಂಧ ಪ್ರಸಾದ ಕೊಡ್ತಾರೆ. ಅದು ವಿಶೇಷ ಇಲ್ಲಿದೆ. ಪ್ರತಿ ಭಾನುವಾರ ಇರುತ್ತೆ. ಅದು ಕೂಡ ಫ್ರೀಯಾಗಿ ಆಗುತ್ತೆ. ಆದರೆ ನಾವು ಫ್ರೀ ಮಾಡ್ಕೊಂಡು ಬರಬೇಕು. ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆದರೆ 3 ಕಡೆ ಆಗಿ ಮದುವೆ 11-12 ಗಂಟೆ ಆಗುತ್ತೆ. ಅದಿಲ್ಲಿದು ವಿಶೇಷ ಆಗ್ತದೆ. ಪ್ರತಿ ಭಾನುವಾರ ಇರುತ್ತೆ ಪ್ರಾರ್ಥನೆ. ನಂಬು ನಾಯನ ಕಾಪು ನಂಚಿನ ದೈವ ಮೈಮೆ ದಯೆ ಒಪ್ಪು ಮನಸ್ಸಿಗೆ ಒಲಿಯು ನಂಚಿನ ಅಪ್ಪೆ ಮೋಕೆ ದಯೆ ನಂಬು ನಾಯನ ಕಾಪು ನಂಚಿನ ದೈವ ಮೈಮೆ ದಯೆ. ನಿಜ ಈ ದಿನ ಎಲ್ಲ ಅನ್ಎಕ್ಸ್ಪೆಕ್ಟೆಡು. ಯಾಕಂದರೆ ನಾನು ನೋಡದೆ ಇರೋ ಹಾಸ್ಪಿಟ್ಲನ್ನು ನೋಡಿದೆ ಎಷ್ಟೋ ವರ್ಷಗಳಾದಮೇಲೆ. ನನ್ನ ತಂದೆ ಕೊರಗಜ್ಜ ಆದಿ ಸ್ಥಳಕ್ಕೆ ಬಂದೆ. ಆ ಕೊರಗಜ್ಜನ ಬಗ್ಗೆ ನಾನು ತಿಳ್ಕೊಂಡೆ. ಸಾರ ಪುದರ್ಡು ಮೆರೆಯ ಉಳುವ ನಾಡುಗ ಮುಗ್ಗರೂಪದ ದೈವ ಪಂಜುರ್ಲಿ. ಆದರೆ ಒಂದು ಮಾತ್ರ ಸತ್ಯ, ನಿನ್ನ ಮುಂದೆ ಒಂದು ದೊಡ್ಡ ಗುರಿ ಇದೆ. ಪ್ರತಿ ಹಂತದಲ್ಲೂ ಕಷ್ಟಗಳು ಬರುತ್ತದೆ, ನೋವಿನ ಜೊತೆ ಅವಮಾನಗಳು ಬರುತ್ತವೆ, ಅವಮಾನಗಳು ಆಗುತ್ತವೆ. ಆ ಸಮಾಜದ ಎದುರು ನಾವು ಹೆಂಗೆ ನಿಲ್ತೀವಿ, ಹೆಂಗೆ ಬದುಕ್ತೀವಿ, ಯಾವ ಥರ ನಮ್ಮ ಲೈಫ್ನ ನಾವು ಗುರ್ತಿಸ್ಕೊತೀವಿ ಅನ್ನೋದ್ರ ಮೇಲೆ ನಮ್ಮ ಗುರಿನ ನಾವು ತಲುಪಲು ಸಾಧ್ಯ.
മനസ്സിന് ഒഞ്ചെ മൽപുന മല്ല കാർണികയേ കുട്ടുമ കാപ്പുന അഭയ കൊർപ്പിന മല്ല മനസ്സുദയേ പത്ത് മനസ്സിന് ഒഞ്ചെ മൽപുന മല്ല കാർണികയേ ಕುಟುಂಬ ಕಾಪುನ ಅಭಯ ಕೊರ್ಪಿನ ಮಲ್ಲ ಮನಸ್ಸುದಾಯೇ ನಿನ್ನಿಂದ ನಡೆಯೋಕ್ಕೆ ಆಗಲ್ಲ ಅಂತ ಅಂದರು ನಡೆಸಿದ್ಯಾ, ನಿನ್ನ ಕೈಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಅಂತ ಅಂದರು ವಿತೌಟ್ ವಾಕರಲ್ಲಿ ನನ್ನ ನಿಲ್ಲೋ ಥರ ಮಾಡಿದ್ಯಾ, ನೀನೇನೋ ಕೆಲಸ ಮಾಡ್ಚಾ ಅಂತ ಕ್ವಶನ್ ಮಾಡಿ ಕೇಳಿದರು. ಅಂಥವ್ರು ಮುಂದೆ ನನ್ನ ಜೊತೆ ಇದ್ದು ಯಾವ ಥರ ಬದುಕಬೇಕು ಅಂತ ತೋರಿಸಿದ್ಯಾ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮುಖದಲ್ಲಿ ನಗು ಕೊಟ್ಟಿದ್ಯಾ. ಆ ನಗು ನನ್ನ ಎಷ್ಟೋ ಸೋಲುಗಳನ್ನ ಗೆಲ್ಲಿಸಿದ್ದೆ. ಇವಾಗೂ ನಾನು ಬದುಕ್ತಾ ಇದ್ದೀನಿ, ಇವಾಗೂ ನಾನು ಚೆನ್ನಾಗಿದ್ದೀನಿ, ಇವಾಗೂ ನಾನು ಎಲ್ಲಿ ಬೇಕೋ ಅಲ್ಲಿ ಹೋಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಇರೋದೆ ಆ ನನ್ನ ನಗುವಿಂದ. ಆ ನಗುವಲ್ಲಿ ನೀನಿದ್ಯಾ, ಇದಕ್ಕಿಂತ ಇನ್ನೇನು ಬೇಕು ತಂದೆ. ಗಂಧ ಪೂತ ಎಸಲು ಕೊರ್ತು ಪಜ್ಜೆ ಪಜ್ಜೆಗ್ ಸಾಯ ಮಲ್ತು ಧರ್ಮ ಒರಿಪುಂಡು ನಿತ್ಯ ಸತ್ಯ ಮೆರೆಪುಂಡು ಧರ್ಮ ಒರಿಪುಂಡು ನಿತ್ಯ ಸತ್ಯ ಮೆರೆಪುಂಡು ಧರ್ಮ ಒರಿಪುಂಡು ನಿತ್ಯ ಸತ್ಯ ಮೆರೆಪುಂಡು ಉಳುವ ನಾಡಿದ ಮುರ್ಗ ರೂಪದ ದೈವ ಪಂಜುಲಿ ನಿತ್ಯ ಧರ್ಮ ಒರಿಪುಂಡು ನಾಡಿದ ಮುರ್ಗ ರೂಪದ ದೈವ ಪಂಜುಲಿ ನಿತ್ಯ ಧರ್ಮ ಒರಿಪುಂಡು.